ಡಿಕೆ ಶಿವಕುಮಾರ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಿಸು ಮಾತಿಗೆ ಯತ್ನಿಸಿದ್ದಾರೆ. ಈ ವೇಳೆ ಬಹಳ ಗಮನ ಸೆಳೆದ್ರು ಅವರು. ಕೋವಿಡ್ ಸುದ್ದಿಗೋಷ್ಠಿ ಬಳಿಕ ಡಿಕೆ ಶಿವಕುಮಾರ್ ಬಳಿ ಮಾತನಾಡೋದಕ್ಕೆ ಅಂತ ಹೇಳಿ ಪರಮೇಶ್ವರ್ ಅವರು ಮುಂದಾಗ್ತಾರೆ, ಮೆಲ್ಲಗೆ ಮಾತಾಡೋಣ ಅಂತ. ಆಗ ಅಯ್ಯೋ ನಾವು ಮಾತಾಡೋದು ಬೇಡ, ಏನೋ ಪಿಸು ಪಿಸು ಮಾತಾಡ್ತಾ ಇದ್ದಾರೆ ಅಂತ ಸುದ್ದಿ ಮಾಡಿಬಿಡ್ತಾರೆ. ಅಯ್ಯೋ ಮಾಧ್ಯಮದವ್ರ ಸಹವಾಸನೆ ಬೇಡ ಅಂತ ಟಿಸಿಎಂ ಡಿಕೆ ಶಿವಕುಮಾರ್ ಹಿಂಗೆ ಹೇಳಿ ಮಾಧ್ಯಮದವರನ್ನ ನೋಡಿ ನಗಾಡಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಸ್ವಾರಸ್ಯಕರ ಘಟನೆಗೂ ಕೂಡ ಈ ಮೀಟಿಂಗ್ ಸಾಕ್ಷಿ. ಆಯ್ತು, ಏನೋ ಸೈಡಲ್ಲಿ ಮಾತಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರು. ಗೊತ್ತಪ್ಪ, ಅನುಭವಿಸಿದೀವಿ ನಾವು. ಉಗ್ರಪ್ಪ ಅವನ ಯಾರೋ ಇನ್ನೊಬ್ಬ ಸಲೀಮ್ ಅನ್ನೋನು ಏನೋ ಹೇಳ್ಬಿಟ್ಟು ಕೊನೆಗೆ ಅವನಪ್ಪ. ಆಮೇಲೆ ಯಡಿಯೂರಪ್ಪ ಆಮೇಲೆ ಅನಂತ್ ಕುಮಾರ್ ಇಬ್ರು ಹಂಚ್ಕೊಂಡಿದ್ದು, ಇಲ್ಲಿಂದ ಅಲ್ಲಿಗೆ ಹೋಯ್ತು, ಅಲ್ಲಿಂದ ಇಲ್ಲಿಗೆ ಹೋಯ್ತು. ಬಹಳ ಡೇಂಜರ್ ನೀವು. ಆಯ್ತು, ಏನೋ ಸೈಡಲ್ಲಿ ಮಾತಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರು. ಗೊತ್ತಪ್ಪ, ಅನುಭವಿಸಿದೀವಿ ನಾವು. ಉಗ್ರಪ್ಪ ಅವನ ಯಾರೋ ಇನ್ನೊಬ್ಬ ಸಲೀಮ್ ಅನ್ನೋನು ಏನೋ ಹೇಳ್ಬಿಟ್ಟು ಕೊನೆಗೆ ಅವನಪ್ಪ. ಆಮೇಲೆ ಯಡಿಯೂರಪ್ಪ ಆಮೇಲೆ ಅನಂತ್ ಕುಮಾರ್ ಇಬ್ರು ಹಂಚ್ಕೊಂಡಿದ್ದು, ಇಲ್ಲಿಂದ ಅಲ್ಲಿಗೆ ಹೋಯ್ತು, ಅಲ್ಲಿಂದ ಇಲ್ಲಿಗೆ ಹೋಯ್ತು. ಬಹಳ ಡೇಂಜರ್ ನೀವು. ಒಂದು ಲೈಟರ್ ಮೂವ್ಮೆಂಟ್ಗೆ ಸಾಕ್ಷಿ ಆಯಿತು ಈ ಘಟನೆ. ಸೊ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಅಂದರೆ ಪಿಸು ಮಾತಾಡಿದ್ರು ಕೂಡ ದೊಡ್ಡ ಸುದ್ದಿ ಆಗುತ್ತೆ, ಆಮೇಲೆ ಅನುಭವಿಸಿದೀವಿ ನಾವು ಅಂತೆಲ್ಲ ಹೇಳಿದ್ರು. ಉಗ್ರಪ್ಪ ಅವರ ಎಪಿಸೋಡನ್ನು ನೆನಪಿಸಿದ್ರು. ಉಗ್ರಪ್ಪ ಅವ್ರು ಹೇಳಿದ್ರಲ್ಲ, ತಕಡಿ ಹೇಳ್ತಾನೆ ಇಲ್ಲ ಮೇಲಕ್ಕೆ ಅಂತೆಲ್ಲ, ಆ ಎಪಿಸೋಡನ್ನು ನೆನೆಸ್ಕೊಂಡು ನಗಾಡಿದ್ರು.